ಭಾರತ ರಾಜತಾಂತ್ರಿಕ ಸಮರದ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳಿಗೆ ಭಾರತ ಬಿಟ್ಟು ತೊಲಗಿ ಅಂತೇಳಿ ಹೇಳಾಗಿದೆ. ಆದರೆ ಕೆಲವರಿಗೆ ಇದೇ ನಿರ್ಧಾರ ತಾಪತ್ರಯ ತಂದಿದೆ. ನೆನೆಯಷ್ಟೇ ನಾವು ಸೀಮಾ ಹೈದರ್ ಕತೆ ಹೇಳಿದ್ವಿ. ಕೋರ್ಟ್ನಲ್ಲಿ ಪ್ರಕರಣ ನಡೀತಿರೋದ್ರಿಂದ ಪಾಕಿಸ್ತಾನದ ಪ್ರಜೆಯಾದ್ರೂ ಕೂಡ ಆಕೆ ಸದ್ಯಕ್ಕೆ ಭಾರತದಲ್ಲಿ ಇರಬಹುದು ಅನ್ನೋ ಪ್ರಾವಿಷನ್. ಭಾರತ ಪಾಕಿಸ್ತಾನ ಹಿಂದೆನೆ ಡಿವೈಡ್ ಆಗಿರಬಹುದು, ಎರಡು ದೇಶವಾಗಿ ವಿಭಜನೆ ಆಗಿರಬಹುದು. ಆದ್ರೆ ಈ ದಿನಕ್ಕೂ ಕೂಡ ಅನೇಕರು ಪಾಕಿಸ್ತಾನದಿಂದ ಮದುವೆಯಾಗಿ ಹೆಂಡತಿಯನ್ನು ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಹಾಗೆ ಇಲ್ಲಿನ ಯುವತಿಯರು ಮದುವೆಯಾಗಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅಂಥದ್ದೇ ಒಂದು ವೈವಾಹಿಕ ಸಂಬಂಧ ಮೈಸೂರಿನ ಮಹಿಳೆಯೊಬ್ಬರು ಮದುವೆಯಾಗಿ ಭಾರತಕ್ಕೆ ಬಂದಿರೋದು ಇದೀಗ ಭಾರತದ ರಾಜತಾಂತ್ರಿಕ ನಿರ್ಧಾರ ಆಕೆಗೆ ಸಮಸ್ಯೆಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಾಕಿಸ್ತಾನಿ ಗಂಡನ ಫೋನ್ ಸ್ವಿಚ್ ಆಫ್. ಗಡಿಯಿಂದ ಮೈಸೂರಿಗೆ ಮರಳಿದ ಮಹಿಳೆ. ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನ ಪ್ರಜೆಗಳು ಭಾರತ ತೊರೆಯಬೇಕು ಅಂತ ಮೋದಿ ಸರ್ಕಾರ ಆದೇಶ ಹೊರಡಿಸಿದೆ. ದೇಶದಲ್ಲಿದ್ದ ಪಾಕಿಗಳು ಉಗ್ರರ ನಾಡಿಗೆ ಗಂಟು ಮೂಟೆ ಕಟ್ಟಿದ್ದಾರೆ. ಆದರೆ ಮೈಸೂರಿನ ಮುಸ್ಲಿಂ ಮಹಿಳೆಯೊಬ್ಬರು ಗಡಿ ದಾಟಲಾಗದೆ ವಾಘಾ ಗಡಿಯಿಂದ 3 ಮಕ್ಕಳನ್ನ ಕರೆದುಕೊಂಡು ವಾಪಸ್ ಬಂದಿದ್ದಾರೆ. ಅಷ್ಟಕ್ಕೂ ಆಕೆ ಮರಳಿ ಬಂದಿದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ. ತಗ್ಲಾಕೊಂಡ ರಂಶಾ ಎಂಬಾಕೆ ಮೈಸೂರಿನ ರಾಜೀವ್ನಗರದಲ್ಲಿದ್ದು ಭಾರತೀಯಳಾಗಿದ್ದಾಳೆ. 10 ವರ್ಷಗಳ ಹಿಂದೆ ಪಾಕ್ ಪ್ರಜೆ ಮೊಹಮ್ಮದ್ ಫಾರೂಕ್ ಜೊತೆ ವಿವಾಹವಾಗಿದ್ಲು. ತನ್ನ 3 ಮಕ್ಕಳು ಪಾಕ್ನಲ್ಲಿ ಜನಿಸಿದ್ರಿಂದ ಅಲ್ಲಿನ ಪ್ರಜೆಗಳಾಗಿದ್ದಾರೆ. ಇತ್ತೀಚೆಗೆ ತಂಗಿ ಮದುವೆಗಾಗಿ ಮೈಸೂರಿಗೆ ರಂಶಾ ಬಂದಿದ್ದಾರೆ. ಆದರೆ ಇನ್ನೂ ಕೂಡ ರಂಶಾಗೆ ಪಾಕಿಸ್ತಾನದ ಪೌರತ್ವ ಸಿಕ್ಕಿಲ್ಲ. ಆದರೆ ತನ್ನ ಮಕ್ಕಳು ಗಂಡ ಪಾಕ್ ಪ್ರಜೆಗಳಾಗಿರುವುದರಿಂದ ರಂಶಾ ಪಾಕಿಸ್ತಾನಕ್ಕೆ ಹೋಗಬೇಕೆಂದು ತೆರಳಿದ್ಲು. ಆದರೆ ಅಟಾರಿ ಗಡಿಯಲ್ಲಿ ಪಾಕ್ನವರು ಕರೆದುಕೊಳ್ತಿಲ್ವಂತೆ. ಅತ್ತ ಗಂಡನಿಗೆ ಫೋನ್ ಮಾಡಿದ್ರೆ ಆತ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನಂತೆ. ಪಾಕಿಸ್ತಾನಲ್ಲಿ ಬನ್ನಿ ಅವರು ಪಿಕ್ ಮಾಡಕ್ಕೆ ಬಂದಿಲ್ಲ. ಯಾರು ಅವರು ಗಂಡ ಇದ್ದಾರಲ್ಲ ಅವ್ರು ಬಂದಿಲ್ಲ. ಅವ್ರಿಗೆ ಫೋನ್ ಮಾಡಿ ಅವರು ಅಮ್ಮಚ್ಚಿ ಅವರು ಕಾಲ್ ಮಾಡಿ ಎಲ್ಲ ಟ್ರೈ ಮಾಡಿದ್ರು. ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಚಿಕ್ಕ ಮಕ್ಕಳು ಅಲ್ಲ ಎಲ್ಲಿ ಬಿಡ್ಬೇಕು, ಅದೀಗ ನಮ್ಗೆ ತುಂಬಾ ತೊಂದರೆ ಇತ್ತು. ಏನ್ ಮಾಡೋದು ಅಂತ ಗೊತ್ತಾಗದೆ ಪತ್ನಿ ರಂಶಾ ದಿಕ್ಕು ತೋಚದೆ ಕೂತಿದ್ದಾಳೆ. ಹೆಂಡತಿ ಮಕ್ಕಳು ಬರ್ತಿದ್ದಾರೆ ಅಂತ ತಿಳಿದಿದ್ರು ಗಂಡ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ ಅಂದ್ರೆ ಅವನೆಂಥ ಗಂಡ ಇರಬೇಕು ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಇದೇ ಅಲ್ವಾ ಪಾಕಿಸ್ತಾನದವರ ಬುದ್ಧಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ರಾಜತಾಂತ್ರಿಕ ಸಮರದ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳಿಗೆ ಭಾರತ ಬಿಟ್ಟು ತೊಲಗಿ ಅಂತೇಳಿ ಹೇಳಾಗಿದೆ. ಆದರೆ ಕೆಲವರಿಗೆ ಇದೇ ನಿರ್ಧಾರ ತಾಪತ್ರಯ ತಂದಿದೆ. ನೆನೆಯಷ್ಟೇ ನಾವು ಸೀಮಾ ಹೈದರ್ ಕತೆ ಹೇಳಿದ್ವಿ. ಕೋರ್ಟ್ನಲ್ಲಿ ಪ್ರಕರಣ ನಡೀತಿರೋದ್ರಿಂದ ಪಾಕಿಸ್ತಾನದ ಪ್ರಜೆಯಾದ್ರೂ ಕೂಡ ಆಕೆ ಸದ್ಯಕ್ಕೆ ಭಾರತದಲ್ಲಿ ಇರಬಹುದು ಅನ್ನೋ ಪ್ರಾವಿಷನ್. ಭಾರತ ಪಾಕಿಸ್ತಾನ ಹಿಂದೆನೆ ಡಿವೈಡ್ ಆಗಿರಬಹುದು, ಎರಡು ದೇಶವಾಗಿ ವಿಭಜನೆ ಆಗಿರಬಹುದು. ಆದ್ರೆ ಈ ದಿನಕ್ಕೂ ಕೂಡ ಅನೇಕರು ಪಾಕಿಸ್ತಾನದಿಂದ ಮದುವೆಯಾಗಿ ಹೆಂಡತಿಯನ್ನು ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಹಾಗೆ ಇಲ್ಲಿನ ಯುವತಿಯರು ಮದುವೆಯಾಗಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅಂಥದ್ದೇ ಒಂದು ವೈವಾಹಿಕ ಸಂಬಂಧ ಮೈಸೂರಿನ ಮಹಿಳೆಯೊಬ್ಬರು ಮದುವೆಯಾಗಿ ಭಾರತಕ್ಕೆ ಬಂದಿರೋದು ಇದೀಗ ಭಾರತದ ರಾಜತಾಂತ್ರಿಕ ನಿರ್ಧಾರ ಆಕೆಗೆ ಸಮಸ್ಯೆಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಾಕಿಸ್ತಾನಿ ಗಂಡನ ಫೋನ್ ಸ್ವಿಚ್ ಆಫ್. ಗಡಿಯಿಂದ ಮೈಸೂರಿಗೆ ಮರಳಿದ ಮಹಿಳೆ. ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನ ಪ್ರಜೆಗಳು ಭಾರತ ತೊರೆಯಬೇಕು ಅಂತ ಮೋದಿ ಸರ್ಕಾರ ಆದೇಶ ಹೊರಡಿಸಿದೆ. ದೇಶದಲ್ಲಿದ್ದ ಪಾಕಿಗಳು ಉಗ್ರರ ನಾಡಿಗೆ ಗಂಟು ಮೂಟೆ ಕಟ್ಟಿದ್ದಾರೆ. ಆದರೆ ಮೈಸೂರಿನ ಮುಸ್ಲಿಂ ಮಹಿಳೆಯೊಬ್ಬರು ಗಡಿ ದಾಟಲಾಗದೆ ವಾಘಾ ಗಡಿಯಿಂದ 3 ಮಕ್ಕಳನ್ನ ಕರೆದುಕೊಂಡು ವಾಪಸ್ ಬಂದಿದ್ದಾರೆ. ಅಷ್ಟಕ್ಕೂ ಆಕೆ ಮರಳಿ ಬಂದಿದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ. ತಗ್ಲಾಕೊಂಡ ರಂಶಾ ಎಂಬಾಕೆ ಮೈಸೂರಿನ ರಾಜೀವ್ನಗರದಲ್ಲಿದ್ದು
ಭಾರತೀಯಳಾಗಿದ್ದಾಳೆ. 10 ವರ್ಷಗಳ ಹಿಂದೆ ಪಾಕ್ ಪ್ರಜೆ ಮೊಹಮ್ಮದ್ ಫಾರೂಕ್ ಜೊತೆ ವಿವಾಹವಾಗಿದ್ಲು. ತನ್ನ 3 ಮಕ್ಕಳು ಪಾಕ್ನಲ್ಲಿ ಜನಿಸಿದ್ರಿಂದ ಅಲ್ಲಿನ ಪ್ರಜೆಗಳಾಗಿದ್ದಾರೆ. ಇತ್ತೀಚೆಗೆ ತಂಗಿ ಮದುವೆಗಾಗಿ ಮೈಸೂರಿಗೆ ರಂಶಾ ಬಂದಿದ್ದಾರೆ. ಆದರೆ ಇನ್ನೂ ಕೂಡ ರಂಶಾಗೆ ಪಾಕಿಸ್ತಾನದ ಪೌರತ್ವ ಸಿಕ್ಕಿಲ್ಲ. ಆದರೆ ತನ್ನ ಮಕ್ಕಳು ಗಂಡ ಪಾಕ್ ಪ್ರಜೆಗಳಾಗಿರುವುದರಿಂದ ರಂಶಾ ಪಾಕಿಸ್ತಾನಕ್ಕೆ ಹೋಗಬೇಕೆಂದು ತೆರಳಿದ್ಲು. ಆದರೆ ಅಟಾರಿ ಗಡಿಯಲ್ಲಿ ಪಾಕ್ನವರು ಕರೆದುಕೊಳ್ತಿಲ್ವಂತೆ. ಅತ್ತ ಗಂಡನಿಗೆ ಫೋನ್ ಮಾಡಿದ್ರೆ ಆತ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನಂತೆ. ಪಾಕಿಸ್ತಾನಲ್ಲಿ ಬನ್ನಿ ಅವರು ಪಿಕ್ ಮಾಡಕ್ಕೆ ಬಂದಿಲ್ಲ. ಯಾರು ಅವರು ಗಂಡ ಇದ್ದಾರಲ್ಲ ಅವ್ರು ಬಂದಿಲ್ಲ. ಅವ್ರಿಗೆ ಫೋನ್ ಮಾಡಿ ಅವರು ಅಂಬಾಸಿ ಅವರು ಕಾಲ್ ಮಾಡಿ ಎಲ್ಲ ಟ್ರೈ ಮಾಡಿದ್ರು. ಅವ್ರಿಗೆ ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಚಿಕ್ಕ ಮಕ್ಕಳು ಅಲ್ಲ ಎಲ್ಲಿ ಬಿಡ್ಬೇಕು, ಅದಕ್ಕೆ ನಮ್ಗೆ ತುಂಬಾ ತೊಂದರೆ ಇತ್ತು. ಏನ್ ಮಾಡೋದು ಅಂತ ಗೊತ್ತಾಗದೆ ಪತ್ನಿ ರಂಶಾ ದಿಕ್ಕು ತೋಚದೆ ಕೂತಿದ್ದಾಳೆ. ಹೆಂಡತಿ ಮಕ್ಕಳು ಬರ್ತಿದ್ದಾರೆ ಅಂತ ತಿಳಿದಿದ್ರು ಗಂಡ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ ಅಂದ್ರೆ ಅವನೆಂಥ ಗಂಡ ಇರಬೇಕು ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಇದೇ ಅಲ್ವಾ ಪಾಕಿಸ್ತಾನದವರ ಬುದ್ಧಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ರಾಜತಾಂತ್ರಿಕ ಸಮರದ ಭಾಗವಾಗಿ ಪಾಕಿಸ್ತಾನ ಪ್ರಜೆಗಳಿಗೆ ಭಾರತ ಬಿಟ್ಟು ತೊಲಗಿ ಅಂತೇಳಿ ಹೇಳಾಗಿದೆ. ಆದ್ರೆ ಕೆಲವರಿಗೆ ಇದೇ ನಿರ್ಧಾರ ತಾಪತ್ರಯ ತಂದಿದೆ. ನೆನೆಯಷ್ಟೇ ನಾವು ಸೀಮಾ ಹೈದರ್ ಕತೆ ಹೇಳಿದ್ವಿ. ಕೋರ್ಟ್ನಲ್ಲಿ ಪ್ರಕರಣ ನಡೀತಿರೋದ್ರಿಂದ ಪಾಕಿಸ್ತಾನದ ಪ್ರಜೆಯಾದ್ರೂ ಕೂಡ ಆಕೆ ಸದ್ಯಕ್ಕೆ ಭಾರತದಲ್ಲಿ ಇರಬಹುದು ಅನ್ನೋ ಪ್ರಾವಿಷನ್. ಭಾರತ ಪಾಕಿಸ್ತಾನ ಹಿಂದೆನೆ ಡಿವೈಡ್ ಆಗಿರಬಹುದು, 2 ದೇಶವಾಗಿ ವಿಭಜನೆ ಆಗಿರಬಹುದು. ಆದ್ರೆ ಈ ದಿನಕ್ಕೂ ಕೂಡ ಅನೇಕರು ಪಾಕಿಸ್ತಾನದಿಂದ ಮದುವೆಯಾಗಿ ಹೆಂಡತಿಯನ್ನು ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಹಾಗೆ ಇಲ್ಲಿನ ಯುವತಿಯರು ಮದುವೆಯಾಗಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅಂಥದ್ದೇ ಒಂದು ವೈವಾಹಿಕ ಸಂಬಂಧ ಮೈಸೂರಿನ ಮಹಿಳೆಯೊಬ್ಬರು ಮದುವೆಯಾಗಿ ಭಾರತಕ್ಕೆ ಬಂದಿರೋದು ಇದೀಗ ಭಾರತದ ರಾಜತಾಂತ್ರಿಕ ನಿರ್ಧಾರ ಆಕೆಗೆ ಸಮಸ್ಯೆಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಾಕಿಸ್ತಾನಿ ಗಂಡನ ಫೋನ್ ಸ್ವಿಚ್ ಆಫ್. ಗಡಿಯಿಂದ ಮೈಸೂರಿಗೆ ಮರಳಿದ ಮಹಿಳೆ. ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನ ಪ್ರಜೆಗಳು ಭಾರತ ತೊರೆಯಬೇಕು ಅಂತ ಮೋದಿ ಸರ್ಕಾರ ಆದೇಶ ಹೊರಡಿಸಿದೆ. ದೇಶದಲ್ಲಿದ್ದ ಪಾಕಿಗಳು ಉಗ್ರರ ನಾಡಿಗೆ ಗಂಟು ಮೂಟೆ ಕಟ್ಟಿದ್ದಾರೆ. ಆದರೆ ಮೈಸೂರಿನ ಮುಸ್ಲಿಂ ಮಹಿಳೆಯೊಬ್ಬರು ಗಡಿ ದಾಟಲಾಗದೆ ವಾಘಾ ಗಡಿಯಿಂದ 3 ಮಕ್ಕಳನ್ನ ಕರೆದುಕೊಂಡು ವಾಪಸ್ ಬಂದಿದ್ದಾರೆ. ಅಷ್ಟಕ್ಕೂ ಆಕೆ ಮರಳಿ ಬಂದಿದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ. ತಗ್ಲಾಕೊಂಡ ರಂಶಾ ಎಂಬಾಕೆ ಮೈಸೂರಿನ ರಾಜನಗರದಲ್ಲಿದ್ದು ಭಾರತೀಯಳಾಗಿದ್ದಾಳೆ. 10 ವರ್ಷಗಳ ಹಿಂದೆ ಪಾಕ್ ಪ್ರಜೆ ಮೊಹಮ್ಮದ್ ಫಾರೂಕ್ ಜೊತೆ ವಿವಾಹವಾಗಿದ್ಲು. ತನ್ನ 3 ಮಕ್ಕಳು ಪಾಕ್ನಲ್ಲಿ ಜನಿಸಿದ್ರಿಂದ ಅಲ್ಲಿನ ಪ್ರಜೆಗಳಾಗಿದ್ದಾರೆ. ಇತ್ತೀಚೆಗೆ ತಂಗಿ ಮದುವೆಗಾಗಿ ಮೈಸೂರಿಗೆ ರಂಶಾ ಬಂದಿದ್ದಾರೆ. ಆದರೆ ಇನ್ನೂ ಕೂಡ ರಂಶಾಗೆ ಪಾಕಿಸ್ತಾನದ ಪೌರತ್ವ ಸಿಕ್ಕಿಲ್ಲ. ಆದರೆ ತನ್ನ ಮಕ್ಕಳು ಗಂಡ ಪಾಕ್ ಪ್ರಜೆಗಳಾಗಿರುವುದರಿಂದ ರಂಶಾ ಪಾಕಿಸ್ತಾನಕ್ಕೆ ಹೋಗಬೇಕೆಂದು ತೆರಳಿದ್ಲು. ಆದರೆ ಅಟಾರಿ ಗಡಿಯಲ್ಲಿ ಪಾಕ್ನವರು ಕರೆದುಕೊಳ್ತಿಲ್ವಂತೆ. ಅತ್ತ ಗಂಡನಿಗೆ ಫೋನ್ ಮಾಡಿದ್ರೆ ಆತ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನಂತೆ. ಪಾಕಿಸ್ತಾನಲ್ಲಿ ಬನ್ನಿ ಅವರು ಪಿಕ್ ಮಾಡಕ್ಕೆ ಬಂದಿಲ್ಲ. ಯಾರು ಅವರು ಗಂಡ ಇದ್ದಾರಲ್ಲ ಅವ್ರು ಬಂದಿಲ್ಲ. ಅವ್ರಿಗೆ ಫೋನ್ ಮಾಡಿ ಅವರು ಅಂಬಾಸಿ ಅವರು ಕಾಲ್ ಮಾಡಿ ಎಲ್ಲ ಟ್ರೈ ಮಾಡಿದ್ರು. ಅವ್ರಿಗೆ ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಚಿಕ್ಕ ಮಕ್ಕಳು ಅಲ್ಲ ಎಲ್ಲಿ ಬಿಡ್ಬೇಕು, ಅದಕ್ಕೆ ನಮ್ಗೆ ತುಂಬಾ ತೊಂದರೆ ಇತ್ತು. ಏನ್ ಮಾಡೋದು ಅಂತ ಗೊತ್ತಾಗದೆ ಪತ್ನಿ ರಂಶಾ ದಿಕ್ಕು ತೋಚದೆ ಕೂತಿದ್ದಾಳೆ. ಹೆಂಡತಿ ಮಕ್ಕಳು ಬರ್ತಿದ್ದಾರೆ ಅಂತ ತಿಳಿದಿದ್ರು ಗಂಡ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ ಅಂದ್ರೆ ಅವನೆಂಥ ಗಂಡ ಇರಬೇಕು ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಇದೇ ಅಲ್ವಾ ಪಾಕಿಸ್ತಾನದವರ ಬುದ್ಧಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.